ನಮಸ್ಕಾರ ಸ್ನೇಹಿತರೆ, ಮುತ್ತು ಹಸ್ಮಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು 2025 ಮತ್ತು 26ನೇ ಸಾಲಿನ 6ನೇ ತರಗತಿಯ ನವೋದಯ ಪ್ರವೇಶಾತಿ ಪರೀಕ್ಷೆಗೆ ಹಾಜರಾಗಲು ಆನ್ಲೈನ್ ಅರ್ಜಿ ಹೇಗೆ ಸಲ್ಲಿಸುವುದು ಅಂತ ನೋಡೋಣ. ಮೊದಲಿಗೆ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಸರ್ಚ್ ಬಾರಲ್ಲಿ ನವೋದಯ ಅಂತ ಟೈಪ್ ಮಾಡಿ, ಇಲ್ಲಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮತ್ತೆ ಕ್ಲಿಕ್ ಹಿಯರ್ ಸಬ್ಮಿಟ್ ಆನ್ಲೈನ್ ಅಪ್ಲಿಕೇಶನ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫಸ್ಟ್ ಕಾಲಮ್ ನೋ ಅಂತ ಸೆಲೆಕ್ಟ್ ಮಾಡಿ, ಸೆಕೆಂಡ್ ಕೂಡ ನೋ ಅಂತ ಸೆಲೆಕ್ಟ್ ಮಾಡಿ, ಥರ್ಡ್ ಕಾಲಮ್ ಎಸ್ ಅಂತ ಕ್ಲಿಕ್ ಮಾಡಿ, ಫೋರ್ತ್ ಕಾಲಮ್ ಕೂಡ ಎಸ್ ಅಂತ ಕ್ಲಿಕ್ ಮಾಡಿ, ಫಿಫ್ತ್ ಕೂಡ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಆಧಾರ್ ಕಾರ್ಡ್ ನಂಬರ್ನ ಹಾಕಿ, ನಂತರ ಸಬ್ಮಿಟ್ ಕೊಡಿ. ನಿಮಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಎಂಟರ್ ಮಾಡ್ಕೊಳ್ಳಿ, ನಂತರ ಸಬ್ಮಿಟ್ ಕೊಡಿ. ಇಲ್ಲಿ ಫಸ್ಟ್ ಕಾಲಮಲ್ಲಿ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ನಂತರ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ದು ಯಾವ ಸ್ಕೂಲ್ ಅಂತ ಟೈಪ್ ಮಾಡಿ. ಇಲ್ಲಿ ಮೊಬೈಲ್ ನಂಬರ್ನ ಟೈಪ್ ಮಾಡಿ. ಇಮೇಲ್ ID ಆಪ್ಷನಲ್ ಇದೆ, ಹಾಕದೇ ಇದ್ರೂ ನಡೆಯುತ್ತೆ. ಇಲ್ಲಿ ತಾಯಿ ಹೆಸರನ್ನ ಎಂಟರ್ ಮಾಡಿ. ತಂದೆ ಹೆಸರು ಆಟೋಮೆಟಿಕ್ ಆಗಿ ಫಿಲ್ ಆಗಿರುತ್ತೆ. ಹಾಗೂ ಇದಕ್ಕೆ ಬೇಕಾಗುವ ದಾಖಲಾತಿಗಳೇನೆಂದರೆ ಒಂದು ಆಧಾರ್ ಕಾರ್ಡ್ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ನವೋದಯ ಸೆಲೆಕ್ಷನ್ ಟೆಸ್ಟ್ ಫಾರ್ಮ್ ಅಂತೇಳಿರುತ್ತೆ. ಆ ಫಾರ್ಮ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅದನ್ನ ಡೌನ್ಲೋಡ್ ಮಾಡಿ ಮುಖ್ಯ ಗುರುಗಳಿಂದ ಫಿಲಪ್ ಮಾಡಿಸಿ ಅಪ್ಲೋಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಐಡೆಂಟಿಫಿಕೇಶನ್ ಮಾರ್ಕ್ ಆ ಫಾರ್ಮಲ್ಲಿ ತುಂಬಿರ್ತಾರೆ, ಸರಿಯಾಗಿ ನೋಡಿಕೊಂಡು ತುಂಬಿ. ಇಲ್ಲಿ ನಿಮ್ಮ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಜನರು ಆಟೋಮೆಟಿಕ್ ಆಗಿ ಫಿಲ್ ಆಗುತ್ತೆ, ಪಿನ್ ಕೋಡ್ ಕೂಡ. ಇಲ್ಲಿ ನಿಮ್ಮ ಭಾಷೆನ ಆಯ್ಕೆ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಹ್ಯಾಂಡಿಕ್ಯಾಪ್ಟ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ, ಇಲ್ಲ ಅಂದರೆ ನೋನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ರಿಲಿಜನ್ ಹಿಂದೂನ ಅಂತ ಯಾವುದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಪೆನ್ ನಂಬರ್ ಅಂತೇಳಿ ಆ ಫಾರ್ಮಲ್ಲಿ ಮುಖ್ಯ ಗುರುಗಳು ತುಂಬಿರ್ತಾರೆ, ಅದನ್ನು ನೋಡಿಕೊಂಡು ಸರಿಯಾಗಿ ಫಿಲಪ್ ಮಾಡಿ. ಇಲ್ಲಿ ಆ್ಯನ್ಯುವಲ್ ಇನ್ಕಮ್ ಎಷ್ಟಿದೆ ಅಂತ ಅದನ್ನು ಫಿಲ್ ಮಾಡಿ. ಇಲ್ಲಿ ನಿಮ್ಮ ವಿಲೇಜ್ನ ಸೆಲೆಕ್ಟ್ ಮಾಡಿ, ಕೆಳಗಡೆ ಯಾವ ಸ್ಕೂಲಲ್ಲಿ ಓದಿರ್ತಾರೆ ಆ ವಿಲೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಥರ್ಡ್ ಯಾವ ಸ್ಕೂಲಲ್ಲಿ, ಫೋರ್ತ್ ಯಾವ ಸ್ಕೂಲಲ್ಲಿ, ಫಿಫ್ತ್ ಯಾವ ಸ್ಕೂಲಲ್ಲಿ ಓದಿದ್ದಾರೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸ್ಕೂಲ್ನ ಹೆಸರನ್ನ ಟೈಪ್ ಮಾಡಿ, ಥರ್ಡ್ ಯಾವ ಸ್ಕೂಲಲ್ಲಿ ಓದಿರ್ತಾರೆ, ಫೋರ್ತ್ ಯಾವ ಸ್ಕೂಲಲ್ಲಿ, ಫಿಫ್ತ್ ಯಾವ ಸ್ಕೂಲಲ್ಲಿ ಓದಿರ್ತಾರೆ ಆ ಸ್ಕೂಲ್ನ ಹೆಸರನ್ನ ಟೈಪ್ ಮಾಡಿ 3 ಕಾಲಮಲ್ಲಿ. ಇಲ್ಲಿ ಸ್ಕೂಲ್ನ ಲೊಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ರೂರಲ್ ಆಗಿದ್ರೆ ರೂರಲ್ ಸೆಲೆಕ್ಟ್ ಮಾಡಿ, ಅರ್ಬನ್ ಆಗಿದ್ರೆ ಅರ್ಬನ್ ಸೆಲೆಕ್ಟ್ ಮಾಡಿ. ಮತ್ತು ಇಲ್ಲಿ ಜಾಯ್ನ್ ಆದ ವರ್ಷವನ್ನು ಸೆಲೆಕ್ಟ್ ಮಾಡಿ, ಥರ್ಡ್ ಯಾವ ವರ್ಷದಲ್ಲಿ, ಫೋರ್ತ್ ಯಾವ ವರ್ಷದಲ್ಲಿ ಅಂತ, ಫಿಫ್ತ್ ಯಾವ ವರ್ಷದಲ್ಲಿ ಜಾಯ್ನ್ ಆಗಿದ್ದಾರೆ ಅಂತ. ಮತ್ತು ಪಾಸ್ ಆದ ವರ್ಷವನ್ನು ಸೆಲೆಕ್ಟ್ ಮಾಡಿ ಕೆಳಗಡೆ. ಮತ್ತು ನೆಕ್ಸ್ಟ್ ಇಲ್ಲಿ ವಿದ್ಯಾರ್ಥಿಯ ಫೋಟೋನ ಅಪ್ಲೋಡ್ ಮಾಡಿ.
ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಿ ವಿದ್ಯಾರ್ಥಿ ಇದು. ಮತ್ತು ಕೆಳಗಡೆ ಪೇರೆಂಟ್ಸ್ನ ಸಿಗ್ನೇಚರ್ ಅಪ್ಲೋಡ್ ಮಾಡಿ. ಮತ್ತು ನೆಕ್ಸ್ಟ್ ಸೆಲೆಕ್ಷನ್ ಟೆಸ್ಟ್ನ ಫಾರ್ಮ್ ಇದೆಯಲ್ಲ, ಅದು ಮುಖ್ಯ ಗುರುಗಳಿಂದ ತುಂಬಿಸ್ಕೊಂಡು ಬಂದಿದ್ದು, ಅದನ್ನು ಅಪ್ಲೋಡ್ ಮಾಡಿ. ಮತ್ತು ಸೇವ್ ಆ್ಯಂಡ್ ಪ್ರಿವ್ಯೂ ಕ್ಲಿಕ್ ಮಾಡಿ ಫೈನಲ್ ಸಬ್ಮಿಟ್ ಮಾಡಬೇಕಾಗತ್ತೆ. ಇಲ್ಲಿ ಸರಿಯಾಗಿದೆ ಚೆಕ್ ಮಾಡ್ಕೊಳ್ಳಿ. ಫೈನಲ್ ಸಬ್ಮಿಟ್ ಮಾಡಿ, ಓಕೆ ಕೊಡಿ. ಎಕ್ನಾಲಜ್ಮೆಂಟ್ ನಂಬರ್ ಬಂತು, ಇನ್ನು ಪ್ರಿಂಟ್ ಮಾಡಿ ವಿದ್ಯಾರ್ಥಿಗೆ ಕೊಡ್ಬೋದು. ಧನ್ಯವಾದಗಳು.